ಸೇಡಿನ ಶಪಥ. ಭಾರತ ಸೇಡಿನ ಶಪಥವನ್ನ ಮಾಡಿದೆ. ಹೇಗಾದರೂ ಸರಿ ನಿಮ್ಮ ಸೊಕ್ಕನ್ನು ಮುರಿತೀವಿ ಅಂತ ಭಾರತೀಯ ಸೇನೆ ಈಗ ಸುತ್ತಲೂ ಕೂಡ ಈಗ ಗಡಿಯಲ್ಲಿ ಸುತ್ತುವರೆದಿದೆ. ಗಡಿಯಲ್ಲಿ ಪದೇ ಪದೇ ಪಾಕ್ನಿಂದ ಕಿತಾಪತಿ ನಡೀತಾನೆ ಇದೆ. ಇನ್ನು ಪಾಕಿಸ್ತಾನ ಸೇನೆಯಿಂದ ಗಡಿಯಲ್ಲಿ ಮತ್ತೆ ಫೈರಿಂಗ್ ಆಗ್ತಾ ಇದೆ. LOCಯಲ್ಲಿ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿ ನಡೀತಾ ಇದೆ. ಲೈನ್ ಆಫ್ ಕಂಟ್ರೋಲ್ನಲ್ಲಿ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿ ನಡೀತಾ ಇದೆ. ಭಾರತ ಪಾಕ್ ನಡುವಿನ ಅಂತಾರಾಷ್ಟ್ರೀಯ ಗಡಿ ಒಂದು ಕಡೆ, ಅದು ಕುಪ್ವಾರ ಪೂಂಚ್ ಜಿಲ್ಲೆಯ ಗಡಿಯಲ್ಲಿ ಫೈರಿಂಗ್ ನಡೀತಾ ಇದೆ. ಎರಡೂ ದೇಶಗಳ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ಇದ್ರೂ ಕೂಡ ಫೈರಿಂಗ್ ನಡೀತಾನೆ ಇದೆ. ಅಂದರೆ ಇದು ಪಾಕಿಸ್ತಾನದ ಕಿತಾಪತಿ. ಪಾಕಿಸ್ತಾನಕ್ಕೆ ಒಂದು ಕಡೆ ನಮ್ಮ ಭಾರತೀಯ ಸೇನೆ ದಿಟ್ಟ ಉತ್ತರವನ್ನು ನೀಡಿದೆ. ಪಾಕ್ ಸೇನಾ ಶಿಬಿರದ ಮೇಲೆ ಭಾರತೀಯ ಸೇನೆ ಫೈರಿಂಗ್ ಮಾಡಿದೆ. ಮೊನ್ನೆ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು. ಆ ದಾಳಿಯ ಬೆನ್ನಲ್ಲೇ ಈಗಾಗಲೇ ಸಾಕಷ್ಟು ಉಗ್ರರ ಮನೆಗಳು ಧ್ವಂಸ ಮಾಡಿದೆ ಭಾರತೀಯ ಸೇನೆ. ಸಾಕಷ್ಟು ಉಗ್ರರನ್ನು ಕೂಡ ಈಗಾಗಲೇ ಶೂಟೌಟ್ ಮಾಡಿದೆ. ಅದರ ಜೊತೆಗೆ ನಾವು ಇಷ್ಟಕ್ಕೆ ಬಿಡಲ್ಲ ಅಂತ ಭಾರತೀಯ ಸೇನೆ ಮತ್ತೆ ಶಪಥ ಮಾಡಿದೆ. ಕೇಂದ್ರ ಸರ್ಕಾರ ಕೂಡ ಆಲ್ರೆಡಿ ಏನೇನೆಲ್ಲ ಕಟ್ ಮಾಡಬೇಕು ಅವರಿಗೆ ಎಲ್ಲ ರೀತಿಯಾದಂತಹ ಸೇವೆಗಳನ್ನು ಕಟ್ ಮಾಡಿದೆ. ಅಂದರೆ ರಾಜತಾಂತ್ರಿಕವಾಗಿಯೂ ಸಾಕಷ್ಟು ನಿರ್ಬಂಧ. ಈ ಕಡೆ ಭಾರತೀಯ ಸೇನೆ, ಇಲ್ಲಿ ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಈ ಮೂರೂ ಸೇನೆಯು ಕೂಡ ಒಂದು ಕಡೆ ಸಮರಾಭ್ಯಾಸ, ಮತ್ತೊಂದು ಕಡೆ ದಿಟ್ಟ ಉತ್ತರವನ್ನು ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಸರ್ವಸನ್ನದ್ಧರಾಗಿದ್ದೀವಿ. ಯಾಕಂದರೆ ಈ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿ ಏನಾಯ್ತಲ್ಲ, ಹಿಂಬಾಗಿಲಿನಿಂದ ಬಂದು ದಾಳಿಯನ್ನು ಮಾಡಿದ್ರು. ನೇರವಾಗಿ ಭಾರತೀಯ ಸೈನಿಕರ ಎದುರು ನಿಲ್ಲುಕ್ಕೆ ತಾಕತ್ತಿಲ್ಲ ಅವರಿಗೆ. ಹಾಗಾಗಿ ಪ್ರವಾಸಕ್ಕೆ ಹೋದಂತಹ ಅಮಾಯಕರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿದ್ರು. ಮಹಿಳೆಯರು, ಮಕ್ಕಳ ಎದುರುಗಡೆನೆ ಅವರ ಗಂಡಂದ್ರನ್ನ ಸಾಯಿಸಿಬಿಟ್ರು. ಇದು ನಿಜಕ್ಕೂ ಹೇಡಿಯೇ ಕೆಲಸ ಮಾಡುವಂಥದ್ದು. ಇದು ನಿಜಕ್ಕೂ ಹೇಯ ಕೃತ್ಯ. ಇದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೂಡ ಇದನ್ನ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದೆ. ರಷ್ಯಾ, ಅಮೆರಿಕ, ಇಸ್ರೇಲ್ ಅಂತಹ ಭಾರತದ ಜೊತೆಗೆ ಸ್ನೇಹ ಇರುವಂತಹ ರಾಷ್ಟ್ರಗಳು ಕೂಡ ಇದೊಂದು ಹೇಯ ಕೃತ್ಯ ಅಂತ ಹೇಳ್ತಾ ಇದೆ. ನೋಡಿ, ಭಾರತ ಪಾಕ್ ನಡುವಿನ ಅಂತಾರಾಷ್ಟ್ರೀಯ ಗಡಿ, ಅಲ್ಲಿ ಕುಪ್ವಾರ ಇರ್ಬೋದು, ಪೂಂಚ್ ಜಿಲ್ಲೆ ಇರ್ಬೋದು, ಅಥವಾ ಅನಂತ್ನಾಗ್ ಇರ್ಬೋದು, ಹೀಗೆ ಸಾಕಷ್ಟು ಕಾಶ್ಮೀರದ ಗಡಿಭಾಗದ ಜಿಲ್ಲೆಗಳಲ್ಲಿ ಒಂದಿಷ್ಟು ಆತಂಕಕಾರಿ ವಿಚಾರಗಳು ಈಗ ಮತ್ತೆ ಮಾಹಿತಿ ಈಗ ರವಾನೆ ಆಗ್ತಾ ಇದ್ದಾವೆ. ಮತ್ತೊಂದು ಕಡೆ ಪಾಕಿಸ್ತಾನದವರು ಗಡಿಯಲ್ಲೇ ಒಂದಿಷ್ಟು ಗುಂಡಿನ ಚಕಮಕಿ ನಡೆಸಿ ನಾವು ಹೆದರಿಸುವುದು ಭಾರತೀಯ ಸೇನೆಯನ್ನು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, 2016ರಲ್ಲಿ ಉರಿ ಮೇಲೆ ದಾಳಿ ಆಯಿತು, ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ಪುಲ್ವಾಮಾದ ಮೇಲೆ ದಾಳಿ ಆದಾಗ ಏರ್ ಸ್ಟ್ರೈಕ್ ಮಾಡಿದ್ವಿ. ಈಗಲೂ ಕೂಡ ನಾವು ಬಿಡಲ್ಲ ಅಂತ ದಿಟ್ಟ ಹೆಜ್ಜೆಯನ್ನು ನಮ್ಮ ಭಾರತೀಯ ಸೇನೆ ಇಟ್ಟಿದೆ. छत्रपति शिवाजी महाराज की, छत्रपति शिवाजी महाराज की, हर छत्रपति शिवाजी महाराज की। ಇನ್ನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಕಾರಕ್ಕೆ ಈಗ ಭಾರತ ಸೇನೆ ಮುಂದಾಗಿದೆ. NIA ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಈಗ ಬಹಿರಂಗವಾಗಿದ್ದಾವೆ. ಪಹಲ್ಗಾಮ್ ಭಯೋತ್ಪಾದಕ ಕೃತ್ಯದ ವಿಡಿಯೋ ಈಗ ಸಾಕ್ಷೀಕರಿಸ್ತಾ ಇದೆ. ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಗೆ ಒಂದು ಕಡೆ ಪ್ರತಿಕಾರಕ್ಕೆ ಈಗ ಭಾರತ ಸೇನೆ ಮುಂದಾಗ್ತಾ ಇದೆ. NIA ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಅಂದರೆ ಪಹಲ್ಗಾಮ್ ಭಯೋತ್ಪಾದಕ ಕೃತ್ಯದ ವಿಡಿಯೋ ಸಾಕ್ಷ್ಯ ಇದೆ. NIA ಕೈ ಸೇರಿದೆ. ಉಗ್ರ ದಾಳಿಯ ವಿಡಿಯೋ ಪುರಾವೆಗಳು. ಬೈಸರನ್ನಲ್ಲಿ ರೀಲ್ಸ್ ಮಾಡ್ತಾ ಇದ್ರು ವಿಡಿಯೋಗ್ರಾಫರ್ಗಳು. ಗುಂಡಿನ ದಾಳಿ ಆಗ್ತಾ ಇದ್ದಂತೆ ಆ ವ್ಯಕ್ತಿ ಮರ ಏರಿದ್ರು. ಇನ್ನು ಮರದ ಮೇಲಿಂದಲೇ ಉಗ್ರ ಕೃತ್ಯದ ಚಿತ್ರೀಕರಣ ಮಾಡಿದ್ದಾರೆ. NIAಗೆ ಈಗ ಆಲ್ರೆಡಿ ವಿಡಿಯೋಗ್ರಾಫರ್ ಕೂಡ ಸಾಕ್ಷಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ಈ ಉಗ್ರರು ಎಂತಹ ಪರಮ ಪಾಪಿಗಳು ಅಂದರೆ, ಪ್ರವಾಸಕ್ಕೆ ಹೋದಂತಹ ಹಿಂದೂ ಪುರುಷರನ್ನ ಏನು ಸಾಯಿಸಿ ಆ ಡೆಡ್ ಬಾಡಿ ಜೊತೆಗೆ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ವಿಡಿಯೋಗ್ರಾಫರ್ ಕೂಡ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ರು. ನೋಡಿ, ಆ ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರಲ್ಲ, ಗುಂಡಿನ ದಾಳಿ ಏನಾಗುತ್ತಲ್ಲ, ಇದು ಮೊನ್ನೆ ಕಾಶ್ಮೀರದ ಪಹಲ್ಗಾಮ್ಗೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿಂದೂ ಪುರುಷರನ್ನು ಅಲ್ಲಿ ಗುಂಡಿಕ್ಕಿ ಸಾಯಿಸಿದ್ದಾರೆ. ಯಾವ್ದು ನಿಮ್ಮದು ಧರ್ಮ? ನಮ್ಮದು ಹಿಂದೂ ಧರ್ಮನಾ? ಎಸ್, ಮಲ್ಕೋ ಅಲ್ಲಿ, ನಾನು ಶೂಟ್ ಮಾಡ್ತೀನಿ ಅಂತ ಎಷ್ಟು ಆ ಕೃತ್ಯವನ್ನು ಎಸಗಿದ್ದಾರೆ ಅಂದರೆ, ಎಂತಹ ಒಂದು ಹೇಯ ಕೃತ್ಯ ಇದು, ಬೀಭತ್ಸ ಕೃತ್ಯ ಇದು ಅಂದರೆ ನಿಜಕ್ಕೂ ಇದು ಪ್ರತಿಯೊಬ್ಬರು ಕೂಡ ಇವತ್ತು
ಇಡೀ ನಮ್ಮ ದೇಶ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಷ್ಟ್ರದವರು ಕೂಡ ಇವತ್ತು ಪಾಕಿಸ್ತಾನಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅಂತಹ ಹೇಯ ಕೃತ್ಯ ಇದು. ಇನ್ನು ಪಹಲ್ಗಾಮ್ ದಾಳಿ ತನಿಖೆ ಚುರುಕುಗೊಳಿಸಿದ NIA, ರಾಷ್ಟ್ರೀಯ ತನಿಖಾ ದಳ ಈಗ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಮೃತರ ಮನೆಗಳಿಗೂ ಕೂಡ ತನಿಖಾ ತಂಡ ಭೇಟಿ ನೀಡುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕ ಸೇರಿದಂತೆ ಎಲ್ಲರ ಮನೆಗೂ ಈಗ NIA ಭೇಟಿ ಕೊಡುತ್ತೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ NIA ಪಡೆಯುತ್ತೆ. ಪ್ರತಿಯೊಂದು ಸಾಕ್ಷಿನೂ ಬಹಳ ಮುಖ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ದಾಳಿ ಬಗ್ಗೆ ಮಾಹಿತಿಯನ್ನ ಅಧಿಕಾರಿಗಳು ಪಡಿತಾರೆ. ಮಾಹಿತಿಯನ್ನು ಪಡೆದ ನಂತರ ಯಾರ್ಯಾರು ಇದರಲ್ಲಿ ಹಿಟ್ ಲಿಸ್ಟಲ್ಲಿ ಇದ್ದಾರೆ, ಇದರಲ್ಲಿ ಬರೀ ಉಗ್ರಗಾಮಿಗಳಷ್ಟೇ ಅಲ್ಲ, ಈ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡಿದವರಿಗೂ ಇಲ್ಲಿ ಕಟ್ಟಿಟ್ಟ ಬುತ್ತಿ ಸಂಕಷ್ಟ. ಹಾಗಾಗಿನೇ ಕರ್ನಾಟಕ ಸೇರಿದಂತೆ ಎಲ್ಲರ ಮನೆಗಳಿಗೂ ಕೂಡ ಈ NIA ತಂಡದವರು ಭೇಟಿಯನ್ನು ಕೊಡ್ತಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆ ಸಂತೋಷಕ್ಕೋಸ್ಕರ ಹೋದಂಥವರು ಕಾಶ್ಮೀರಕ್ಕೆ, ಹನಿಮೂನ್ಗಂತ ಹೋದಂಥವರು ಕಾಶ್ಮೀರಕ್ಕೆ. ಕಾಶ್ಮೀರದಲ್ಲಿ ಇವತ್ತೇನೋ ಮೃತಪಟ್ಟಿದ್ದಾರಲ್ಲ 26 ಜನ, ಯಾರು ಕೂಡ ದುಷ್ಕೃತ್ಯ ಎಸಗಲಿಕ್ಕೆ ಹೋದಂಥವ್ರಲ್ಲ, ಎಲ್ಲ ಕೂಡ ಅಮಾಯಕರವರು. ಇನ್ನು ಭಯೋತ್ಪಾದಕರ ಚಹರೆ, ಉಗ್ರರ ವರ್ತನೆ ಹೇಗಿತ್ತು ಹಾಗಾದ್ರೆ? ಇನ್ನು ಪಹಲ್ಗಾಮ್ನಲ್ಲಿ ಎಷ್ಟು ಉಗ್ರರಿಂದ ದಾಳಿ ಆಯಿತು, ಇದು ಬಹಳ ಮುಖ್ಯ ಆಗ್ತದೆ. ಪಹಲ್ಗಾಮ್ನಲ್ಲಿ ಎಷ್ಟು ಉಗ್ರರಿಂದ ದಾಳಿ ಆಯಿತು, ಗುಂಡಿನ ದಾಳಿ ಮಧ್ಯೆಯೇ ಏನೆಲ್ಲ ಹೇಳಿದ್ರು, ಫೈರಿಂಗೂ ಮುನ್ನ ಉಗ್ರರು ಏನೆಲ್ಲ ಕೇಳಿದ್ರು, ಯಾಕಂದರೆ ಫೈರಿಂಗ್ ಮಾಡೋದಕ್ಕಿಂತ ಮುಂಚೆ ಏನು ಕೇಳಿದ್ರು, ಅದ್ರ ಜೊತೆಗೆ ಅವ್ರು ಏನು ಹೇಳಿದ್ರು, ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು NIA ನಡೆಸುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಸಹಜವಾಗಿ ಈಗಾಗಲೇ ವೈರಲ್ ಆಗ್ತಾ ಇರುವಂಥ ಪ್ರಕಾರ ಮಕ್ಕಳನ್ನು ಬಿಟ್ಟಿದ್ದಾರೆ. ಅವರ ಮಹಿಳೆಯರು ಮಕ್ಕಳ ಎದುರುಗಡೆನೆ ಅವರ ಗಂಡಂದ್ರನ್ನ ಸಾಯಿಸಿದ್ದಾರೆ. ಸಾಯಿಸೋದಕ್ಕಿಂತ ಮುಂಚೆ ಇಲ್ಲಿ ನೀನು ಹಿಂದೂನಾ, ನೀನು ಮುಸ್ಲಿಂ ಅಂತ ಕೇಳಿದ್ದಾರೆ, ಧರ್ಮ ಯಾವುದು ಅಂತ ಕೇಳಿದ್ದಾರೆ. ಆಮೇಲೆ ನೀನು ಹಿಂದೂ ಅಂತ ಗೊತ್ತಾದ ತಕ್ಷಣ ಸಾಯಿಸಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಮಹಿಳೆಯರನ್ನು ಕೂಡ ಅಲ್ಲಿ ಬಿಟ್ಟಿದ್ದಾರೆ. ಬಿಡೋದಕ್ಕಿಂತ ಮುಂಚೆ ಹೇಳಿದ್ದಾರೆ, ಹೋಗಿ ಮೋದಿಗೆ ಹೇಳು, ಮೋದಿಗೆ ಹೋಗಿ ಹೇಳು. ಅಂದರೆ ಇವ್ರ ಉದ್ದೇಶ ಏನು? ಇಡೀ ಭಾರತನೇ ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಉಗ್ರರು ಅನ್ನೋದು ಗೊತ್ತಾಗ್ತಾ ಇದೆ ಇದರಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ. ಅಜಯ್, ಈಗ ಪಹಲ್ಗಾಮ್ ದಾಳಿ ಆಯಿತು. ದಾಳಿ ಆದ ನಂತರ ಈಗ ಭಾರತೀಯ ಸೇನೆ ಈಗ ಸರ್ವಸನ್ನದ್ಧವಾಗಿ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಮೂರೂ ಸೇನೆಯು ಕೂಡ ಈಗ ಪಾಕಿಸ್ತಾನದವ್ರನ್ನ ಮಣ್ಣು ಮುಕ್ಕಿಸ್ಲಿಕ್ಕೆ, ಉಗ್ರರನ್ನ ಮಣ್ಣು ಮುಕ್ಕಿಸ್ಲಿಕ್ಕೆ ತಯಾರಿ ಆಗ್ತಾ ಇದ್ದಾರೆ. ಈಗ NIA ತಂಡ ಈಗ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಈಗ ಒಂದಿಷ್ಟು ಸರ್ಚ್ ಮಾಡುವ ನಿಟ್ಟಿನಲ್ಲಿ ಯಾರು ಉಗ್ರರಿದ್ದಾರೆ, ಯಾರು ಉಗ್ರರಿಗೆ ಸಪೋರ್ಟ್ ಮಾಡ್ತಾರೆ, ಇವ್ರ ಲಿಸ್ಟನ್ನು ಕಲೆಕ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನೆಲ್ಲ ಇನ್ಫಾರ್ಮೇಷನ್ NIAಗೆ ಸಿಕ್ಕಿದೆ ಇದುವರೆಗೂ ಅಂತ ಅಜಯ್? ಖಂಡಿತವಾಗ್ಲೂ ಸಚಿನ್, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗ್ಲೇ ಏನು ಕೇಂದ್ರ ಗೃಹ ಇಲಾಖೆ ಏನಿದೆ ಅದು ಈಗಾಗ್ಲೇ NIAಗೆ ಈ ಒಂದು ವಿಚಾರವನ್ನ ಏನು ಅವರ ಹೆಗ್ಲಿಗೂ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಅವರೇ ಈಗಾಗಲೇ ತನಿಖೆ ಮಾಡಬೇಕು ಅಂತ ಹೇಳಿ ಕೂಡ. ಸೊ ಹೀಗಾಗಿ NIA ಅಧಿಕಾರಿಗಳು ಕೂಡ ಈಗಾಗಲೇ ತನಿಖೆಗೂ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರೆ, ಅದಕ್ಕೂ ಕೂಡ ಮುಂಚೆ ಯಾರ್ಯಾರು ವಿಕ್ಟಿಮ್ಸ್ ಗಳಿರ್ತಾರೋ ಅಂತವ್ರ ಮನೆಗೂ ಕೂಡ ಈಗಾಗಲೇ ಭೇಟಿ ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು. ಅಂದ್ರೆ ಬಹುತೇಕ ಒಂದು 26 ಜನರ ಮೇಲೆ ದಾಳಿ ಆಗಿತ್ತು. ಅಂದ್ರೆ ಏನು ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಕೂಡ, ಅಂದ್ರೆ ಬಹುತೇಕ ರಾಜ್ಯಗಳಲ್ಲಿ ಕೂಡ ಏನು ಒಬ್ಬೊಬ್ಬರ ಮನೆ ಕೂಡ ಇರುವಂತದ್ದು. ಸೊ ಹೀಗಾಗಿ ಇವತ್ತು ಕೂಡ ಅಂದ್ರೆ ಬೆಂಗಳೂರಿನಲ್ಲಿ ಇರುವಂತಹ ಅವರ ಮನೆ ಆಗಿರ್ಬೋದು, ಮತ್ತೆ ಶಿವಮೊಗ್ಗ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಒಂದೊಂದು ತಂಡ ಭೇಟಿಯನ್ನ ಕೊಡ್ಲಿರುತ್ತೆ. ಆ ನಂತರ ಅವರ ಸ್ಟೇಟ್ಮೆಂಟ್ಸ್ ಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ಳಾಗತ್ತೆ. ಆ ಒಂದು ಸ್ಟೇಟ್ಮೆಂಟ್ ಕೂಡ ಇದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದ್ ರೀತಿ ಈ ಒಂದು ಕೇಸ್ಗೆ ಒಂದ್ ರೀತಿ ಲೀಡ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಎಲ್ಲರೂ ಕೂಡ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಕೂಡ ಹೌದು. ಮತ್ತೆ ಇಷ್ಟು ದಿನ ಸಿಗದೆ ಇರುವಂತ ಕೆಲವೊಂದು ವಿಡಿಯೋಸ್ ಅಥವಾ ಫೋಟೋಸ್ ಆಗಿರ್ಬೋದು, ಏನೇ ಅವ್ರ ಹತ್ರ ಇರ್ಬೋದು. ಸೊ ಹೀಗಾಗಿ ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳಬೇಕಾಗಿರುತ್ತೆ. ಈ ಒಂದು ಕೇಸ್ ನಲ್ಲೂ ಕೂಡ ಎವಿಡೆನ್ಸ್ ಆಗಿ ಅದೊಂದು ಮೇಜರ್ ಎವಿಡೆನ್ಸ್ ಆಗಿ ಉಳ್ಕೊಳ್ಳುತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರವೂ ಕೂಡ ಈಗಾಗಲೇ ಭೇಟಿಯನ್ನ ಕೊಡೋದಕ್ಕೆ NIA ಸಿದ್ಧತೆ ಮಾಡಿದ್ರೆ, ಇನ್ನು ಪ್ರಮುಖವಾದಂತ ಅಂಶಗಳಂತಂದ್ರೆ ಅಲ್ಲಿ ಎಷ್ಟು ಜನ ಇದ್ರು, ಮತ್ತೆ ನೀವು ಯಾವ್ದಾರು ಅನುಮಾನಾಸ್ಪದವಾಗಿ ನೋಡಿದಂತ ವ್ಯಕ್ತಿಗಳು ಯಾರ್ಯಾರು, ಬಂದಂತವ್ರ ಎಲ್ಲಾ ಕೈಯಲ್ಲೂ ಕೂಡ ಗನ್ಸ್ ಗಳಿತ್ತ, ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ NIA ಟೀಮ್ ಡಿಸ್ಕಸ್ ಮಾಡಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಈಗಾಗಲೇ ಇವತ್ತಿನಿಂದಾನೇ ಕೂಡ ತನಿಖೆ ಕೂಡ ಶುರು ಆಗುತ್ತೆ. ಪ್ರತಿಯೊಬ್ರು ಮನೆಗೂ ಹೋಗಿ ಈ ರೀತಿಯಾದಂತ ಒಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಆ ನಂತರ ಮುಂದಿನ ಯಾವ ರೀತಿಯಾಗಿ ಈ ಒಂದು ತನಿಖೆ ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಇನ್ನು ಕಾದ್ ನೋಡ್ಬೇಕಾಗಿದೆ ಸಚಿನ್. ಅಜಯ್, ಇಲ್ಲಿ ಬಹಳ ಮುಖ್ಯವಾಗಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರೋದಂದ್ರೆ, ಇಲ್ಲಿ ಈ ಉಗ್ರರು ಹೇಗೆ ನುಸುಳಿಕ್ಕೆ ಸಾಧ್ಯ ಆಯಿತು, ಅದ್ರ ಜೊತೆಗೆ ಕಾಶ್ಮೀರದ ಸ್ಥಳೀಯರು ಅವ್ರಿಗೇನಾದ್ರು ಸಪೋರ್ಟ್ ಕೊಟ್ಟಿದ್ರೆ ಅವರಿಗೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ಸುತ್ತೆ ಇಲ್ಲಿ.
ಖಂಡಿತವಾಗ್ಲೂ ಸಚಿನ್, ಯಾಕಂತಂದ್ರೆ ಇಲ್ಲಿ ಈ ಒಂದು ಆಪರೇಷನ್ ಮಾಡಿರುವಂತಹ ಉಗ್ರರು ಏನಿದ್ದಾರೆ ಅವ್ರು ಇಲ್ಲಿ ಏಕಾಏಕಿ ಒಂದೇ ದಿನ ಬಂದು ಮಾಡಿರುವಂತಹ ಆಪರೇಷನ್ ಅಲ್ಲ ಅಂತಾನು ಕೂಡ ಈಗಾಗ್ಲೇ ಪ್ರಾಥಮಿಕವಾಗಿರುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಿದೆ. ಯಾಕಂದ್ರೆ ಈಗಾಗ್ಲೇ ನಾವು ನೋಡ್ತಾ ಇದೀವಿ ಕೆಲವೊಬ್ರು ಮನೆಗಳನ್ನ ಧ್ವಂಸ ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಶ್ಮೀರದಲ್ಲಿರುವಂತಹ ಪಹಲ್ಗಾಮ್ ಅಕ್ಕಪಕ್ಕ ಇರುವಂತದ್ದಲ್ಲೇ ಈಗಾಗ್ಲೇ ಮನೆ ಧ್ವಂಸ ಆಗಿದೆ. ಹಾಗಂದ್ರೆ ಅಲ್ಲಿರುವಂತಹ ಕೆಲವು ಸ್ಥಳೀಯರೇ ಇಲ್ಲಿ ಸಪೋರ್ಟ್ ಮಾಡಿದ್ರೆ ಕಳೆದ 2-3 ತಿಂಗಳಿಂದನೂ ಕೂಡ ಅವ್ರು ಇಲ್ಲಿಗೆ ಬಂದು ನೆಲೆಸಿರುವಂತದ್ದು, ಅವ್ರಿಗೆ ಶೆಲ್ಟರ್ ಕೊಟ್ಟಿರುವಂತವ್ರು, ಮತ್ತೆ ಅವರಿಗೆ ಊಟ ತಿಂಡಿ ಕೊಟ್ಟಿರುವಂತವ್ರು, ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡಿದಂತವ್ರು ಎಲ್ಲರ ಮೇಲೂ ಕೂಡ ಈಗಾಗ್ಲೇ NIA ಕಣ್ಣಿಟ್ಟಿರುವಂತದ್ದು. ಇದರ ಜೊತೆಗೆ ಯಾವ ಕಡೆಯಿಂದ ಅವರು ನುಸುಳು ಬಂದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ NIA ಪಡಿತಾ ಇರುವಂತದ್ದು. ಸೊ ಹೀಗಾಗಿ ಪ್ರತಿದಿನ ಒಬ್ಬೊಬ್ಬರ ಉಗ್ರಗಾಮಿಗಳ ಒಂದು ಸಹಾಯ ಮಾಡಿದಂತವ್ರ ಮನೆ ಕೂಡ ಈಗಾಗಲೇ ಧ್ವಂಸ ಆಗ್ತಾ ಇದೆ. ಇನ್ನು ಅಕ್ಕಪಕ್ಕ ಮನೆಯಲ್ಲೂ ಕೂಡ ವಿಚಾರಿಸಿದಂತ ಸಂದರ್ಭದಲ್ಲಿ ಅವರು ಕೂಡ ಕೆಲವೊಂದು ಲೀಡ್ ಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲ ಇವರು ಲಷ್ಕರ್ಗೆ ತೊಯ್ಬಾಗೆ ಏನಿದೆ ಅಲ್ಲಿ ಹೋಗಿ ಏನು ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ವಿಚಾರಗಳು ಈಗಾಗಲೇ NIA ಕೈ ಸೇರಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಅವರನ್ನ ಏನು ಹಿಡಿಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಸಚಿನ್. ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.